ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಂ.ಬಿ. ಶೆಟ್ಟಿ, ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಇನ್ನಿತರ ಚಲನಚಿತ್ರ ನಟರ ಜೊತೆ ಖಳನಾಯಕನಾಗಿ ನಟಿಸಿರ್ತಕ್ಕಂತಹ ಎಂ.ಬಿ. ಶೆಟ್ಟಿಯವರ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ. 70ರ ದಶಕದಲ್ಲಿಯೂ ಸಹ ಚಲನಚಿತ್ರಗಳು ಸಾಹಸಗಳಿಗೆ ತುಂಬಾನೇ ಹೊತ್ತು ನೀಡುತ್ತಿದ್ದವು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸಾಹಸ ಜೊತೆಗೆ ಖಳನಾಯಕನು, ಸ್ಟಂಟ್ ಮಾಸ್ಟರು, ಖಳನಾಯಕನಿಲ್ಲದೆ ಚಿತ್ರಕಥೆಯು ಅಪೂರ್ಣವೆಂದು ಹೇಳಲಾಗ್ತಿತ್ತು. ಆ ಯುಗದಲ್ಲಿ ಬಾಲಿವುಡ್ನಲ್ಲಿ ಮತ್ತು ಕನ್ನಡದಲ್ಲಿ ಒಬ್ಬ ನಟ ಹೊರಹೊಮ್ಮಿದರು ಅಂತಲೇ ಹೇಳ್ಬೋದು. ಅವರು ತನ್ನ ಸಾಹಸಗಳಿಂದ ಅತ್ಯಂತ ಪ್ರಮುಖ ವ್ಯಕ್ತಿಗಳಿಗೂ ಪ್ರತಿಸ್ಪರ್ಧಿಯಾಗಿದ್ದರು ಅಂತಲೇ ಹೇಳ್ಬೋದು. ಈ ನಟನ ಹೆಸರು ಎಂ.ಬಿ. ಶೆಟ್ಟಿ. 70ರ ದಶಕದಲ್ಲಿ ಪ್ರಸಿದ್ಧ ಖಳನಾಯಕನಾಗಿದ್ದ ಎಂ.ಬಿ. ಶೆಟ್ಟಿಯವರು ನಂತರ ಬಾಲಿವುಡ್ನಲ್ಲಿ ಪ್ರಸಿದ್ಧ ಸ್ಟಂಟ್ಮ್ಯಾನ್ ಆದರು. ಎಂ.ಬಿ. ಶೆಟ್ಟಿಯವರು ಖ್ಯಾತ ನಿರ್ದೇಶಕ ರೋಹಿತ್ ಶೆಟ್ಟಿಯವರ ತಂದೆ ಎಂಬುದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಅವರು ಹೋರಾಟದ ಜೊತೆಗೆ ಬೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ ಸಾಹಸ ನಿರ್ದೇಶಕರಾಗಿ ಮತ್ತು ನಂತರ ನಟರಾದರು. ಎಂ.ಬಿ. ಶೆಟ್ಟಿಯವರು 1957ರಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಆರಂಭಿಸಿದರು. ಅವರು ದಿ ಗ್ರೇಟ್, ಗ್ಲಾಮರ್, ತ್ರಿಶೂಲ್, ಡಾನ್ ಮತ್ತು ಕಾಸ್ಮೆವಾಡೆ ಸೇರಿದಂತೆ ಡಜನ್ ಗಟ್ಟಲೆ ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಕನ್ನಡದಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್, ರುಸ್ತುಂ ಜೋಡಿ ಇನ್ನಿತರ ಕನ್ನಡ ಚಿತ್ರಗಳಲ್ಲಿ ಖಳನಾಯಕನಾಗಿ ನಟಿಸಿದ್ದಾರೆ. ನಟನೆಯ ಜೊತೆಗೆ ಎಂ.ಬಿ. ಶೆಟ್ಟಿ ಹಲವಾರು ಚಿತ್ರಗಳಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ, ಸ್ಟಂಟ್ ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ. ಈ ಚಿತ್ರಗಳಲ್ಲಿ ಜಾಬ್ ಪ್ಯಾರ್ ಕಿಸಿ ಸೆ ಹೋತಾ ಹೈ 1961, ಕಾಶ್ಮೀರ್ ಕಿ ಕಲಿ, ಸೀತಾ ಔರ್ ಗೀತಾ, ಡಾನ್ ಮತ್ತು ದಿ ಗ್ರೇಟ್ ಗ್ಯಾಂಬ್ಲರ್ ಸೇರಿವೆ. ಎಂ.ಬಿ. ಶೆಟ್ಟಿಯಂತಹ ನಟ ಮತ್ತು ಸ್ಟಂಟ್ ಮಾಸ್ಟರ್ ಎಂದಿಗೂ ಇರಲಿಲ್ಲ ಮತ್ತು ಎಂದಿಗೂ ಇರುವುದಿಲ್ಲ ಎಂದು ಹೇಳಲಾಗುತ್ತೆ. ಮತ್ತು ಅವರು ಈ ಮಟ್ಟದ ಯಶಸ್ಸನ್ನು ತಲುಪಲು ತುಂಬಾನೇ ಶ್ರಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ಎಂ.ಬಿ. ಶೆಟ್ಟಿಯವರು ಮುಂಬೈನ ರೆಸ್ಟೋರೆಂಟರಲ್ಲಿ ವೇಟರ್ ಆಗಿ ಕೆಲಸ ಕೂಡ ಮಾಡಿದ್ದಾರೆ. ಅಂದೇ ಅವರಿಗೆ ಅಧ್ಯಯನದಲ್ಲಿ ಆಸಕ್ತಿ ಏನೂ ಇರಲಿಲ್ಲ. ಆದ್ದರಿಂದ ಅವರ ತಂದೆ ಅವರನ್ನು ಮುಂಬೈಗೆ ಕಳಿಸ್ತಾರೆ. ಅವರು ಏನಾದರೂ ಕಲಿತು ಜೀವನ ಸಾಗಿಸ್ತಾರೆ ಎಂಬ ಆಶಯದೊಂದಿಗೆ ಅವ್ರ ತಂದೆ ಮುಂಬೈಗೆ ಕಳಿಸ್ತಾರೆ. ಮುಂಬೈಗೆ ಬಂದ ನಂತರ ಎಂ.ಬಿ. ಶೆಟ್ಟಿ ಆರಂಭದಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ಅದು ಇಷ್ಟವಾಗೋದಿಲ್ಲ. ಆದ್ದರಿಂದ ಅವರು ಬಾಕ್ಸಿಂಗನ್ನು ಕಲಿತಾರೆ. ಎಂ.ಬಿ. ಶೆಟ್ಟಿ ಅವರು ಬಾಕ್ಸಿಂಗ್ನಲ್ಲಿ ತುಂಬನೇ ಪ್ರತಿಭೆಯನ್ನು ಪ್ರದರ್ಶಿಸ್ತಾರೆ. ಅವರು ಒಂದರ ನಂತರ ಒಂದರಂತೆ ಹಲವಾರು ಪಂದ್ಯಗಳಲ್ಲಿ ಗೆಲ್ತಾರೆ. ಸುಮಾರು 8 ವರ್ಷಗಳ ಕಾಲ ಅವರು ಬಾಕ್ಸರ್ ಆಗಿ ಕೆಲಸ ಮಾಡ್ತಾರೆ. ಅವರು ಆಕ್ಷನ್ ಮತ್ತು ಸಾಹಸಗಳ ಬಗ್ಗೆ ಎಷ್ಟು ಉತ್ಸಾಹ ಹೊಂದಿದರು ಅಂದರೆ, ಅವರು ವಿಶ್ವದ ಅತ್ಯಂತ ಪ್ರಸಿದ್ಧ ಖಳನಾಯಕರ ಫೋಟೋಗಳನ್ನು ತಮ್ಮ ಮನೆಯ ಸುತ್ತಲೂ ನೇತಾಕೊಂಡಿರ್ತಾರೆ. ಆದಾಗ್ಯೂ ಒಂದು ಅಪಘಾತ ಅವರನ್ನು ಎಲ್ಲರಿಂದ ದೂರ ಮಾಡುತ್ತೆ. ಅವರು ತಮ್ಮ ಸ್ವಂತ ಮನೆಯಲ್ಲಿಯೇ ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು ಅಂತ ಹೇಳಲಾಗುತ್ತೆ. ಸಾಹಸ ಪ್ರದರ್ಶನ ನೀಡುವ ಅವರ ಕಾಲಿಗೆ ಈಗಾಗಲೇ ತುಂಬ ತೀವ್ರವಾಗಿ ಗಾಯಗಳಾಗಿರ್ತವೆ. ಇದಲ್ಲದೆ ಅವರು ವಿಪರೀತ ಮದ್ಯವ್ಯಸನಿ ಕೂಡ ಆಗಿದ್ರು ಅಂತ ಹೇಳಲಾಗುತ್ತೆ. ಇದೆಲ್ಲವೂ ಅವರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಿತು. ಬಹುಶಃ ಇದೇ ಕಾರಣದಿಂದಲೇ ಅವರು ಮನೆಯಲ್ಲಿಯೇ ಜಾರಿ ಬಿದ್ದು ಚೇತರಿಸಿಕೊಳ್ಳಲು ಸಾಧ್ಯವಾಗದೆ ಕೊನೆಗೆ ನಿಧನರಾಗ್ತಾರೆ. ಎಂ.ಬಿ. ಶೆಟ್ಟಿ ಅವರ ಜೀವನದಲ್ಲಿ ಒಂದು ಸಮಯ ಬಂದಿತ್ತು. ಆಗ ಅವರಿಗೆ ಸಿನಿಮಾಗಳೇ ಇರಲಿಲ್ಲ ಮತ್ತು ಜೀವನ ನಿರ್ವಹಣೆ ತುಂಬ ಕಷ್ಟಕರವಾಗಿತ್ತು ಅಂತ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಪತ್ನಿ ಅವರ ಕೆಲಸಕ್ಕೆ ಸಹಾಯ ಮಾಡಬೇಕಾಗತ್ತೆ. ಅವರ ಮಗ ರೋಹಿತ್ ಶೆಟ್ಟಿ ಅವರು ಈಗ ಹಲವಾರು ಹಿಟ್ ಸಿನಿಮಾಗಳನ್ನು ನೀಡಿರುವ ಪ್ರಸಿದ್ಧ ಬಾಲಿವುಡ್ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ರೋಹಿತ್ ಅವರ ಚಿತ್ರಗಳು ಸಹ ಆಕ್ಷನ್ನಿಂದ ತುಂಬಿವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.